ಕೊನೆಗೂ ಕೂಡ ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿಎಸ್ ಉಗ್ರಪ್ಪ ಅವರನ್ನು ಆಯ್ಕೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಪಬ್ಲಿಕ್ ಟಿವಿಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ ಅನ್ನೋದಾಗಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿಎಸ್ ಉಗ್ರಪ್ಪ ಅವರು ಕಂಟೆಸ್ಟ್ ಮಾಡೋದು ಬಹುತೇಕ ಪಕ್ಕ ಅನ್ನುವಂಥ ಮಾಹಿತಿ. ಕೊನೆ ಕ್ಷಣದಲ್ಲಿ ವಿಎಸ್ ಉಗ್ರಪ್ಪ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಆದರೆ ಅಧಿಕೃತ ಘೋಷಣೆ ಮಾತ್ರ ಸದ್ಯಕ್ಕೆ ಬಾಕಿ ಇದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಪ್ರಿನ್ಸಿಪಲ್ ಕರೆಸ್ಪಾಂಡೆಂಟ್ ಬದ್ರುದ್ದೀನ್. ವಿಎಸ್ ಉಗ್ರಪ್ಪ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ, ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಇದೆ ಅನ್ನೋದಾಗಿ. ಸೊ ಎಲ್ರಿಗೂ ಸಮಾಧಾನ ಆಗಿ ಒಮ್ಮತದ ಮೇಲೆ ಇವರನ್ನು ಆಯ್ಕೆ ಮಾಡಲಾಯ್ತಾ ಹಾಗಿದ್ರೆ? ಬಳ್ಳಾರಿಯ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಗೊಂದಲ ಗೂಡಾಗಿತ್ತು. ಸಾಕಷ್ಟು ಕಸರತ್ತುಗಳನ್ನ ಮಾಡಿದ್ರು, ಒಮ್ಮತ ಮೂಡಿಸ್ಲಿಕ್ಕೆ ಸಾಧ್ಯನೇ ಆಗಿರ್ಲಿಲ್ಲ. ಯಾಕೆಂತ ಹೇಳಿದ್ರೆ ಆ ಬಳ್ಳಾರಿಯಲ್ಲಿ ಇರುವಂತ ಶಾಸಕರಲ್ಲಿ ಒಮ್ಮತ ಇಲ್ಲ. ಒಂದ್ ವೇಳೆ ನಾಗೇಂದ್ರ ಸಹೋದರ ವೆಂಕಟೇಶ್ ಪ್ರಸಾದ್ ಕೊಟ್ರೆ ಮೂಲ ಕಾಂಗ್ರೆಸ್ಸಿಗರ ತುಕಾರಾಂ ಮತ್ತು ಇನ್ನಿತರ ವಿರೋಧವನ್ನ ಇತ್ತು. ಅದಕ್ಕೆ ಜೊತೆಗೆ ಆನಂದ್ ಸಿಂಗ್ ಅವರು ಒಬ್ಬರು ಅಭ್ಯರ್ಥಿಗಳನ್ನ ಸೂಚಿಸಿದ್ರು, ತುಕಾರಾಂ ಒಬ್ಬರು ಅಭ್ಯರ್ಥಿಗಳನ್ನ ಸೂಚಿಸಿದ್ರು. ಹಾಗಾಗಿ ಒಮ್ಮತ ಮೂಡಿರ್ಲಿಲ್ಲ. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಪಾತ್ರ ಕೂಡ ಇದರಲ್ಲಿತ್ತು. ಡಿ ಕೆ ಶಿವಕುಮಾರ್ ಅವರು ಹೇಳಿರೋ ಅಭ್ಯರ್ಥಿಗೆ ಕೊಡಬಾರ್ದು ಅಂತ ರಮೇಶ್ ಜಾರಕಿಹೊಳಿ ಮತ್ತು ತಂಡ ಹೇಳ್ತಾ ಬಂದಿತ್ತು. ಹೀಗಾಗಿ ಒಮ್ಮತ ಮೂಡಿಸುವಲ್ಲಿ ಬಹಳ ಹೆಣಗಾಡಬೇಕಾಗಿತ್ತು ವರಿಷ್ಠರು. ಹಾಗಾಗಿ ಅಂತಿಮವಾಗಿ ವೆಂಕಟೇಶ್ ಪ್ರಸಾದ್ ಮತ್ತು ಉಗ್ರಪ್ಪ ಇವರಿಬ್ಬರ ಹೆಸರನ್ನ ರಾಜ್ಯದ ಪ್ರಮುಖ ನಾಯಕರು ಕೇಂದ್ರಕ್ಕೆ ವರಿಷ್ಠರಿಗೆ ಶಿಫಾರಸ್ ಮಾಡಿದ್ರು. ವೆಂಕಟೇಶ್ ಪ್ರಸಾದ್ ಸ್ಥಳೀಯ ಮುಖಂಡರಾಗಿದ್ದು ಅಲ್ಲಿ ರಾಮುಲು ಮತ್ತು ತಂಡವನ್ನ ರೆಡ್ಡಿ ಬಾಳೆಯವನ್ನ ಎದುರಿಸಲಿಕ್ಕೆ ಸಮರ್ಥರು ಅನ್ನೋ ತೀರ್ಮಾನಕ್ಕೆ ಬರಲಾಗಿತ್ತು. ಆದ್ರೆ ಉಗ್ರಪ್ಪ ಅವರು ರಾಜ್ಯ ಮಟ್ಟದ ನಾಯಕರಾಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅಲ್ಲಿಯ ಸ್ಥಳೀಯ ಕಾಂಗ್ರೆಸ್ನ ಶಾಸಕರ ನಡುವೆ ಇದ್ದ ಭಿನ್ನಾಭಿಪ್ರಾಯ ಬಗೆಹರಿಸಲಿಕ್ಕೆ ಸುಲಭ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಉಗ್ರಪ್ಪ ಅವರ ಹೆಸರನ್ನ ತೇಲಿ ಬಿಡಲಾಗಿತ್ತು. ಬಹುತೇಕ ಉಗ್ರಪ್ಪ ಅವರನ್ನ ಆಯ್ಕೆಯಲ್ಲಿ ಇರುವಂತಹ ತಂತ್ರಗಾರಿಕೆ ಇಷ್ಟೇ ಎಲ್ಲಾ ಶಾಸಕರನ್ನ ಎಲ್ಲೆಲ್ಲಿ ಹರಿದು ಹಂಚಿ ಹೋಗಿರುವಂತ ಅಂದ್ರೆ ಗುಂಪಾಗಿ ಹರಿದಿರುವ ವಿಘಟನೆ ವಿಭಾಗ ಆಗಿರುವಂತಹ ಶಾಸಕರನ್ನೆಲ್ಲ ಒಂದು ಕಡೆ ಸೇರಿಸುವಂತ ಪ್ರಯತ್ನವಾಗಿ ರಾಜ್ಯ ಮಟ್ಟದ ನಾಯಕರಾಗಿರುವಂತ ಉಗ್ರಪ್ಪ ಅವರ ಹೆಸರನ್ನ ಅಂತಿಮಗೊಳಿಸಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಇದರಿಂದ ಇದುವರೆಗೂ ಕೂಡ ವೆಂಕಟೇಶ್ ಪ್ರಸಾದ್ ಅವರ ಹೆಸರು ಫೈನಲೈಸ್ ಆಗುತ್ತೆ ಅಂತ ಕಾಯ್ತಾ ಇದ್ರು. ಸೊ ಅಲ್ಲಿನ ಕಾರ್ಯಕರ್ತರಿಗೆ ವೆಂಕಟೇಶ್ ಪ್ರಸಾದ್ ಅವರನ್ನು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು ಅವರಿಗೂ ಕೂಡ ನಿರಾಸೆ ಆಗಿದೆ ಅಂತ ಹೇಳಿ ಅನ್ಸುತ್ತೆ ಬದ್ರುದ್ದೀನ್? ಸಹಜವಾಗಿ ನಾಗೆ ಅಂದ್ರೆ ಕಾಂಗ್ರೆಸ್ ಇತ್ತೀಚೆಗೆ ಬಂದು ಕಾಂಗ್ರೆಸ್ ಸೇರ್ಕೊಂಡು ಶಾಸಕರಾಗಿರುವಂತ ಬಹುತೇಕ ನಾಯಕರುಗಳಿಗೆ ಇದರಿಂದ ಅಸಮಾಧಾನ ಆಗ್ಬಹುದು, ಬೇಸರ ಆಗ್ಬಹುದು. ಅಲ್ಲಿಯ ಬೇಡಿಕೆ ಇಷ್ಟೇ ಇದ್ದಿದ್ದು ಸ್ಥಳೀಯವಾಗಿ ನಾಯಕರಿಗೆ ಕೊಡಿ, ಹೊರಗಿನವರಿಗೆ ಕೊಡಬೇಡಿ ಅನ್ನೋದು. ಆದ್ರೆ ಸ್ಥಳೀಯವಾಗಿ ಒಮ್ಮತ ಮೂಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ನಾಗೇಂದ್ರ ಅವರು ಕೊಟ್ರೆ ಇನ್ನಿತರ ಶಾಸಕರ ಬೆಂಬಲಿಗರು ವಿರೋಧಿಸ್ತಾ ಇದ್ರು. ಒಮ್ಮತ ಮೂಡಿಸ್ಲಿಕ್ಕೆ ಹೆಣಗಾಡ್ಬೇಕಾಗಿತ್ತು. ಸಾಕಷ್ಟು ಸಭೆಗಳನ್ನ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾಡ್ಬೇಕಾಗಿತ್ತು. ಡಿ ಕೆ ಶಿವಕುಮಾರ್ ಕೂಡ ಮಾಡ್ಲಿಕ್ಕೆ ಸಂಪೂರ್ಣ ಹೆಣಗಾಡಿದ್ರು. ಆದ್ರೆ ಅಂತಿಮವಾಗಿ ಸ್ಥಳೀಯ ನಾಯಕರು ಬಹುತೇಕ ವೆಂಕಟೇಶ್ ಪ್ರಸಾದ್ ಅವರ ಒಲವನ್ನ ಮುಂದಿಟ್ಕೊಂಡು ಇನ್ನಿತರನ್ನ ಒಗ್ಗೂಡಿಸುವ ಸಲುವಾಗಿ ಉಗ್ರಪ್ಪ ಅವರ ಹೆಸರನ್ನು ಕೂಡ ಮುಂದೆ ಬಿಡಲಾಯ್ತು. ಆದ್ರೆ ಒಮ್ಮತ ಮೂಡಲಿಲ್ಲ. ಹಾಗಾಗಿ ಕೊನೆಯದಾಗಿ ಪಕ್ಷದ ವರಿಷ್ಠರು ಉಗ್ರಪ್ಪ ಅವ್ರಿಗೆ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದಂತೆ ಕಾಣ್ತಾ ಇದೆ. ಬದ್ರುದ್ದೀನ್, ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಘಟಾನುಘಟಿ ನಾಯಕರು ಲಾಬಿ ನಡೆಸಿದ್ರು. ತಮ್ಮ ಕೈ ಮೇಲಾಗಬೇಕು, ತಮ್ಮ ಪ್ರಭಾವ ಇರಬೇಕು ಅನ್ನುವಂಥ ಒಂದು ಲಾಬಿ ನಡೆಸಿದ್ರು. ಸೊ ಲಾಬಿ ನಡೆಸಿದ ಯಾರಿಗೂ ಕೂಡ ಬೇಸರ ಆಗೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ತೀರ್ಮಾನ ಆಗಿದ್ರೆ ಸಹಜವಾಗಿ ಆದ್ರೆ ಪ್ರಮುಖವಾಗಿ ಯಾರೇ ಏನೇ ಲಾಬಿ ಮಾಡಿರ್ಲಿ ಆದ್ರೆ ಎಲ್ಲರ ಹಿಂದೆ ಮತ್ತೊಂದು ತಂತ್ರಗಾರಿಕೆ ಇತ್ತು. ಬಳ್ಳಾರಿಗೆ ಯಾರಿಗೆ ಸಚಿವ ಸ್ಥಾನ ಕೊಡೋದು ಅಂತೇಳಿ ನಾಗೇಂದ್ರ ಅವರು ಬಳ್ಳಾರಿಯಿಂದ ಸಚಿವ ಸ್ಥಾನದ ಬಹಳ ಪ್ರಬಲ ಆಕಾಂಕ್ಷಿ ಆಗಿದ್ರು. ಈಗ ಎಲ್ಲಾ ಶಾಸಕರುಗಳಿಗೆ ಸಚಿವ ಸ್ಥಾನದ ಆಮಿಷ ಒಡ್ಡಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಸ್ಕೊ ಬನ್ನಿ ಅಂತ ಆಮಿಷ ಒಡ್ಡುವಂತ ಲೆಕ್ಕಾಚಾರ ಕಾಂಗ್ರೆಸ್. ಹಾಗಾಗಿ ಎಲ್ಲರೂ ಒಗ್ಗೂಡಿ ಅವರನ್ನ ಗೆಲುವಿಗೆ ಶ್ರಮಿಸಬಹುದು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಥ್ಯಾಂಕ್ ಯು.